ನಿನ್ನೆ ಆಕ್ಷನ್ ಗೆ ಬರ್ತಾ ಇರುವಂತ ಬಿಗ್ ಪ್ಲೇಯರ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ಎಲ್ಲಾ ಕೂಡ ಕೇಳ್ತಿದ್ ಒಂದೇ, ಬೆಂಗಳೂರು ಬುಲ್ಸ್ ಯಾವ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾರೆ, ಯಾವ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಾರೆ ಅಂತ. ಬನ್ನಿ ಈ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ಯಾವ ಪ್ಲೇಯರ್ಸ್ ನ ಟಾರ್ಗೆಟ್ ಮಾಡಬೇಕು ಮತ್ತು ಟಾರ್ಗೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ತಿಳ್ಕೋಣ. ಮೊದಲಿಗೆ ಬೆಂಗಳೂರು ಬುಲ್ಸ್ ಟಾರ್ಗೆಟ್ ಮಾಡ್ಬೇಕಾಗಿರುವಂತದ್ದು ದೇವಾಂಕ್ಗೆ. ದೇವಾಂಕ್ ಟಾರ್ಗೆಟ್ ಮಾಡಿ ಏನಾದ್ರು ಬೆಂಗಳೂರು ಬುಲ್ಸ್ ತಗೋತು ಅಂದ್ರೆ, ಈಗ ಡಿಫೆನ್ಸ್ ಒಂದ್ ತಕ್ಕ ಮಟ್ಟಿಗಿದೆ, ಅದೇ ಡಿಫೆನ್ಸ್ ನ ಹಿಡ್ಕೊಂಡು ಏನಾದ್ರು ಬೆಂಗಳೂರು ಬುಲ್ಸ್ ದೇವಾಂಕ್ ನ ತಗೊಂಡ್ರು ಅಂದ್ರೆ ಒಂಥರ ಬೆಂಗಳೂರು ಬುಲ್ಸ್ ನ ಹಿಡಿಯೋರೇ ಇರಲ್ಲ. ಆನೆ ಬಲ ಬಂದಂಗಾಗುತ್ತೆ ಬೆಂಗಳೂರು ಬುಲ್ಸ್ ಏನಾದ್ರು ದೇವಾಂಕ್ ನ ತಗೊಂಡ್ಬಿಟ್ರು ಅಂದ್ರೆ. ಇನ್ನು ದೇವಾಂಕ್ ತಗೊಳಕ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಚಾಯ್ಸ್ ಇರೋದು ಪವನ್ ಶರಾವತ್ ಅವರು. ಪವನ್ ಶರಾವತ್ ನ ತಗೊಂಡ್ರು ಕೂಡ ಬೆಂಗಳೂರು ಬುಲ್ಸ್ ಗೆ ಒಂಥರ ಆನೆ ಬಲ. ಪವನ್ ಶರಾವತ್ ಇದ್ದಾಗ ಬೆಂಗಳೂರು ಬುಲ್ಸ್ ಯಾವ ತರ ಇತ್ತು ಅಂದ್ರೆ, ಅವ್ರು ಹೋದ್ಮೇಲೆ ಬೆಂಗಳೂರು ಬುಲ್ಸ್ ಕೂಡ ಆಗೋಯ್ತು, ಮತ್ತು ಅವ್ರು ಬೆಂಗಳೂರು ಬುಲ್ಸ್ ಟೀಮ್ ನ ಬಿಟ್ಮೇಲೆ ಅವರ ಕೆರಿಯರ್ ಕೂಡ ಡೌನ್ ಆಯ್ತು. ನೋಡೋಣ ಪವನ್ ಶರಾವತ್ ಅವ್ರನ್ನ ಮತ್ತೆ ಬೆಂಗಳೂರು ಬುಲ್ಸ್ ತಗೊಳುತ್ತಾ ಅಂತ. ನೆಕ್ಸ್ಟ್ ನಂಬರ್ 3 ಇರುವಂತದ್ದು ಅರ್ಜುನ್ ದೇಶ್ವಾಲ್ ಅವರು. ನಂಬರ್ 3 ಅರ್ಜುನ್ ದೇಶ್ವಾಲ್ ಅವ್ರನ್ನ ತಗೊಂಡ್ರಂತೂ ಒಂಥರ ರೈಡ್ ಮಷೀನ್ ಆಗಿ ಸಖತ್ತಾಗಿ ಆಡ್ತಾ ಇದ್ದಾರೆ ಅರ್ಜುನ್ ದೇಶ್ವಾಲ್ ಅವರು. ಅವ್ರ ಆಕ್ಷನ್ ಬಂದಂತೂ ಅವ್ರನ್ನ ಬಿಡ್ಲೇಬಾರ್ದು. ಬೆಂಗಳೂರು ಬುಲ್ಸ್ ಅವರು. ಬೆಂಗಳೂರು ಬುಲ್ಸ್ ಏನಾದ್ರು ಇವ್ರನ್ನ ತಗೊಂಡ್ರು ಅರ್ಜುನ್ ದೇಶ್ವಾಲ್ ಅವ್ರನ್ನ, ಇಲ್ಲೂ ಕೂಡ ಟೀಮ್ ಕಡಕ್ ಆಗುತ್ತೆ. ಆದ್ರೆ ಇವ್ರನ್ನ ತಗೊಂಡ್ರು ಅಂದ್ರೆ ಸ್ವಲ್ಪ ಡಿಫೆನ್ಸ್ ಅಲ್ಲೂ ಕೂಡ ನೋಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಂಬರ್ 4 ಅಲ್ಲಿ ಬರುವಂತದ್ದು ಒಂಥರ ಎಲ್ರಿಗೂ ಶಾಕ್ ಆಗ್ಬೋದು ಈ ಹೆಸರನ್ನ ಕೇಳಿದ್ರೆ. ಶಾಕ್ ಆಗುವಂತ ಹೆಸರೇ ಸುನಿಲ್ ಅವರು. ಸುನಿಲ್ ಅವರು ಒಂಥರ ನೋಡಿದೀವಿ PK ಹಿಸ್ಟ್ರಿಲೇ ಒಂಥರ ಹೈಯೆಸ್ಟ್ ಮ್ಯಾಚಸ್ ನ ಗೆದ್ದಂತ ಕ್ಯಾಪ್ಟನ್, ಹೈಯೆಸ್ಟ್ ಟ್ರೋಫೀಸ್ ನ ಗೆದ್ದಂತ ಕ್ಯಾಪ್ಟನ್ ಎಲ್ಲ ಕೂಡ ಸುನಿಲ್ ಅವರಾಗಿರೋದ್ರಿಂದ ಬೆಂಗಳೂರು ಬುಲ್ಸ್ ಏನಕ್ಕೆ ಸುನಿಲ್ ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು. ಸುನಿಲ್ ಅವ್ರನ್ನ ಕರ್ಕ ಬಂದು ಡೈರೆಕ್ಟ್ ಕ್ಯಾಪ್ಟನ್ ನ ಕೊಟ್ರು ಅಂದ್ರೆ ಒಂಥರ ಬೆಂಗಳೂರು ಬುಲ್ಸ್ ಗೆ ಸಖತ್ತಾಗಿ ಇರುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಮೊಹಮ್ಮದ್ ರೆಜಾ ಚಿಯಾನಿ ಅಲಿಯಾ ಶಾದ್ಲು, ಇವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಸೀಸನ್ ಅಲ್ಲಿ ಫೈನಲ್ ಗೆ ಹೋದಂಗೆ ಮೊಹಮ್ಮದ್ ರೆಜಾ ಚಿಯಾನಿ ಅವ್ರನ್ನ ತಗೊಂಡಂತ ಟೀಮ್ 99% ಒಂಥರ 90% ಅವ್ರ ಫೈನಲ್ ಅಲ್ಲೇ ಇದ್ದಾರೆ. ಮೊಹಮ್ಮದ್ ರೆಜಾ ಚಿಯಾನಿ ಯಾವ ಟೀಮ್ ಅಲ್ಲಿ ಇದ್ದಾರೆ, ಅವ್ರ ಫೈನಲ್ ಹೋಗ್ತಾರೆ. ಫೈನಲ್ ಅಲ್ಲಿ ಗೆಲ್ಲಿ ಸೋಲಿ ಫೈನಲ್ ಅಲ್ಲಿ ಅಂತ ಇದ್ದೇ ಇದ್ದಾರೆ. ಅದರಿಂದ ಬೆಂಗಳೂರು ಬುಲ್ಸ್ ಮೊಹಮ್ಮದ್ ರೆಜಾ ಚಿಯಾನಿ ಅವ್ರನ್ನ ಟ್ರೈ ಮಾಡ್ಲೇಬೇಕು. ಇನ್ನು ನೆಕ್ಸ್ಟ್ ಅವರು ಆಗ್ಲಿಲ್ಲ ಅಂದ್ರೆ ಫಜಲ್ ಅಗ್ರಚಲಿ, ಇವ್ರು ಗೊತ್ತಲ್ಲ ಡಿಫೆನ್ಸ್ ಅಲ್ಲಿ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ನ ಹೊಂದಿರುವಂತಹ ಪ್ಲೇಯರ್ ಇವರು. ಇವ್ರನ್ನ ತಗೊಂಡ್ರು ಅಂದ್ರೆ ಒಂಥರ ಬೆಂಗಳೂರು ಬುಲ್ಸ್ ಗೆ ಒಂಥರ ಆನೆ ಬಲನೆ. ಇವರು ಡಿಫೆನ್ಸ್ ಅಲ್ಲಿ ಇದ್ದಾರೆ ಅಂದ್ರೆ ಇವರು ಒಂಥರ ಡಿಫೆನ್ಸ್ ಅಲ್ಲಿ ಖಡಕ್ ಆಗಿ ಡಿಫೆನ್ಸ್ ನ ಮಾಡ್ತಾರೆ. ಇವರು ನೆಕ್ಸ್ಟ್ ಯಾರನ್ನ ತಗೋಬೇಕಪ್ಪ ಬೆಂಗಳೂರು ಬುಲ್ಸ್ ಅಂದ್ರೆ, ಇವರು ಆಗ್ಲಿಲ್ಲ ಅಂದ್ರೆ ಮೊಹಮ್ಮದ್ ನಬಿ ಬಕ್ಸ್ ಅವ್ರು ಇದಾರಲ್ಲ, ಇವ್ರನ್ನ ಟ್ರೈ ಮಾಡ್ಬೇಕು ಬೆಂಗಳೂರು ಬುಲ್ಸ್. ಇವರು ಆಲ್ರೌಂಡರ್, ಡಿಫೆನ್ಸ್ ಮತ್ತೆ ಎರಡರಲ್ಲೂ ಕೂಡ ಆಡ್ತಾ ಇದಾರೆ. ಇವ್ರನ್ನ ತಗೊಂಡು ಟ್ರೈ ಮಾಡ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಇವರು ಆಗ್ಲಿಲ್ಲ ಅಂದ್ರೆ ನಮ್ಮ ಹಳೆ ಬೆಂಕಿ ಭರತ್ ಇದ್ರಲ್ಲ, ಬೆಂಕಿ ಭರತ್ನ ಮತ್ತೆ ಬೆಂಗಳೂರು ಬುಲ್ಸ್ ತಗೊಬೇಕು, ಮತ್ತೆ ತಗೊಂಡು ಒಂದು ಚಾನ್ಸ್ ನ ಕೊಡ್ಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ಕೋಚ್ ತುಂಬಾ ಯೋಚನೆ ಮಾಡಿದ್ದಾರೆ, ನೀವು ಯಂಗ್ ಪ್ಲೇಯರ್ಸ್ ಅಂತೂ ತಾಳ್ಲೇಬೇಕು ಅಂತ. ಇವ್ರೆಲ್ರನ್ನು ಕೂಡ ತಗೊಂತಾರೆ. ಇದ್ರಲ್ಲಿ ನಿಮ್ಗೆ ಯಾರು ಟೀಮ್ ಗೆ ಬಂದ್ರೆ ಟೀಮ್ ಗೆಲ್ಲುತ್ತೆ, ನಮ್ಮ ಟೀಮ್ ಒಂಥರ ಟಾಪ್ ಅಲ್ಲಿ ಇರುತ್ತೆ ಅಂತ ಅನ್ಸುತ್ತೆ, ಅವ್ರ ಹೆಸರನ್ನ ಕಮೆಂಟ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.